ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ಸಬ್ಜೆಕ್ಟಲ್ಲಿ ವೀಕ್ 8 ಮತ್ತು 9ನ ಕಲಿತಾ ಇದ್ವಿ. ಅದರಲ್ಲಿ ಕೈನಮ್ಯಾಟಿಕ್ಸ್ ಆಫ್ ಮೆಷಿನ್ಸ್ ಯಾಕೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ತುಂಬ ಫಂಡಮೆಂಟಲ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಲಿಂಕ್ಸ್, ಪೇರ್ಸ್ ಮತ್ತು ಚೈನ್ಸ್ ಬಗ್ಗೆನೂ ತಿಳ್ಕೊಂಡ್ವಿ. ವಾಟ್ ಆರ್ ದ ಡಿಫ್ರೆಂಟ್ ಕನ್ಸ್ಟ್ರೈನ್ ಮೋಷನ್ ಅಂತಲೂ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಮೆಷಿನ್, ಮೆಕ್ಯಾನಿಸಮ್ ಆ್ಯಂಡ್ ಸ್ಟ್ರಕ್ಚರ್, ಈ ಒಂದು ಕಾನ್ಸೆಪ್ಟ್ಸ್ನ ಲಾಸ್ಟ್ 3 ಸೆಷನ್ಸಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಸೆಷನ್ನಲ್ಲಿ ಕೈನಮ್ಯಾಟಿಕ್ ಚೈನ್ಸ್ದು ಟೈಪ್ಸ್ಗಳು ಯಾವ್ಯಾವುದಿದೆ ಮತ್ತು ಅದರದ್ದು ಇನ್ವರ್ಷನ್ಸ್ ಅಂದರೆ ಏನು, ಮತ್ತು ಆ ಇನ್ವರ್ಷನ್ಸಲ್ಲಿ ವೆರಿ ಫಸ್ಟ್ ಟೈಪು 4 ಬಾರ್ ಚೈನ್ ಅಂತ ಬರುತ್ತೆ. ಅದರಲ್ಲಿ ಒಂದು ಹಂಗಂದರೆ ಏನು, ಯಾವ ಥರ ಇರುತ್ತೆ, ಲಿಂಕ್ಸ್ಗಳು ಯಾವ ಥರ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಬೀಮ್ ಎಂಜಿನ್ ಅಂತ ಅದ್ರದ್ದು ಇನ್ವರ್ಷನ್ನು ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಯಾವ್ಯಾವ ಥರ ಲಿಂಕ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೀವಿಯಸ್ ಸೆಷನಲ್ಲಿ ಕೈನಮ್ಯಾಟಿಕ್ ಚೈನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ. ಜಸ್ಟ್ ಒಂದ್ಸಲ ರಿಫ್ರೆಶ್ ಮಾಡೋದಾದರೆ ಕೈನಮ್ಯಾಟಿಕ್ ಚೈನ್ಸ್ ಅಂದರೆ ಯಾವ ಒಂದು ಪೇರ್ಸ್ ಇರ್ತಾವೋ ಅದರಲ್ಲಿ ಫಸ್ಟ್ ಲಿಂಕ್ ಮತ್ತು ಲಾಸ್ಟ್ ಲಿಂಕ್ಸ್ ಜಾಯಿನ್ ಆದಾಗ ರಿಲೇಟಿವ್ ಮೋಷನ್ಸ್ನ ಕ್ಯಾರಿ ಮಾಡೋದಕ್ಕೆ ಇರುವಂತಹ ಒಂದು ಮೆಕ್ಯಾನಿಸಮ್ಗೆ ಕೈನಮ್ಯಾಟಿಕ್ ಚೈನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ವರ್ಷನ್ಸ್ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ. ಸೊ ಪ್ರೀವಿಯಸ್ ಸೆಷನಲ್ಲಿ ಕೈನಮ್ಯಾಟಿಕ್ ಚೈನ್ಸ್ ಅಂತ ತಿಳ್ಕೊಂಡ್ವಿ. ಇಲ್ಲಿ ಇನ್ವರ್ಷನ್ಸ್ ಆಫ್ ಕೈನಮ್ಯಾಟಿಕ್ ಚೈನ್ಸ್ ಅಂತ ಹೇಳಿದ್ರೆ, ಇನ್ವರ್ಷನ್ಸ್ ಅಂತ ಹೇಳಿದ್ರೆ ಅದ್ರ ಬೈ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಕೈನಮ್ಯಾಟಿಕ್ ಚೈನ್ಸಲ್ಲಿ ಇರುವಂತಹ ಲಿಂಕ್ಸ್ಗಳನ್ನ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಬೈ ಫಿಕ್ಸಿಂಗ್ ಡಿಫರೆಂಟ್ ಲಿಂಕ್ಸ್. ಸೊ ಐ ಕಮ್ ಅಗೈನ್, ದ ಮೆಥಡ್ ಆಫ್ ಒಬ್ಟೈನಿಂಗ್ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಬೈ ಫಿಕ್ಸಿಂಗ್ ಡಿಫರೆಂಟ್ ಲಿಂಕ್ಸ್. ಇದು ನಮಗೆಲ್ಲ ಗೊತ್ತೇ ಇದೆ. ತುಂಬ ಲಿಂಕ್ಸ್ ಆಗಿ ಪೈರ್ ಆಗುತ್ತೆ, ತುಂಬ ಪೈರ್ ಆಗಿ ಚೈನ್ ಆಗುತ್ತೆ. ಸೊ ಡಿಫರೆಂಟ್ ಲಿಂಕ್ಸ್ನ ಫಿಕ್ಸ್ ಮಾಡಿ ಡಿಫರೆಂಟ್ ಮೆಕ್ಯಾನಿಸಮ್ಸ್ನ ಪಡ್ಕೊಳ್ಳೋದಕ್ಕೆ ನಾವು ಇನ್ವರ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ವೆರಿ ಬೇಸಿಕ್ ಕೈನಮ್ಯಾಟಿಕ್ ಚೈನ್ಸ್ ಮತ್ತು ಅದರ ಇನ್ವರ್ಷನ್ಸ್ ಬಗ್ಗೆ ಹೇಳೋದಾದರೆ, ವೆರಿ ಬೇಸಿಕ್ ಚೈನ್ ಇಸ್ 4 ಬಾರ್ ಚೈನ್ ಅಥವಾ ಕ್ವಾಡ್ರಿಕ್ ಚೈನ್ ಅಂತಲೂ ಕರಿತೀವಿ ಇದನ್ನು. ಇದರಲ್ಲಿ 4 ಲಿಂಕ್ ಇರುತ್ತೆ ಮತ್ತು 4 ಟರ್ನಿಂಗ್ ಪೇರ್ಸ್ ಇರುತ್ತೆ, ಮತ್ತು ಇದು ಎಲ್ಲ ಕಡೆ ಯೂಸ್ ಮಾಡುವಂತಹ ಒಂದು ಕೈನಮ್ಯಾಟಿಕ್ ಚೈನ್ ಆಗಿದೆ. ಇದ್ರ ಇನ್ವರ್ಷನ್ಸ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ನಾವು ಯಾವ ಡಿಫರೆಂಟ್ ಲಿಂಕ್ಸನ್ನು ಫಿಕ್ಸ್ ಮಾಡಿ ಡಿಫರೆಂಟ್ ಮೆಕ್ಯಾನಿಸಮ್ಸ್ನ ಪಡ್ಕೊಂಡ್ರೆ ವಿ ಗಾಟ್ 3 ಡಿಫರೆಂಟ್ ಅಪ್ಲಿಕೇಶನ್ಸ್. ಒನ್ ಇಸ್ ಬೀಮ್ ಎಂಜಿನ್, ಅದಕ್ಕೆ ಕ್ರ್ಯಾಂಕ್ ಆ್ಯಂಡ್ ಲಿವರ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇನ್ನೊಂದು ಕಪ್ಲಿಂಗ್ ರಾಡ್ ಆಫ್ ಎ ಲೋಕೋಮೋಟಿವ್, ಅದಕ್ಕೆ ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಆ ಥರ ವ್ಯಾಟ್ಸ್ ಇಂಡಿಕೇಟರ್ ಮೆಕ್ಯಾನಿಸಮ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅಲ್ಲಿ ವ್ಯಾಟ್ಸ್ ಸ್ಟ್ರೈಟ್ ಲೈನ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಅದನ್ನು ಡಬಲ್ ಲಿವರ್ ಮೆಕ್ಯಾನಿಸಮ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ನಿಮ್ಮ ಸಿಲೆಬಸ್ಗೆ ತುಂಬ ಬೇಸಿಕ್ಸ್ ಹೇಳ್ಕೊಡಿ ಅಂತ ಹೇಳಿರೋದ್ರಿಂದ 4 ಬಾರ್ ಚೈನ್ ಬಗ್ಗೆ ಹೇಳ್ಕೊಡ್ತೀವಿ, ಮತ್ತು ಅದರಲ್ಲಿ ಯೂಸ್ ಮಾಡುವಂತಹ ಒಂದು ಇನ್ವರ್ಷನ್. ಸೊ ವಿ ಸ್ಟಿಕ್ ಆನ್ ಟು ಬೀಮ್ ಎಂಜಿನ್. ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಕೈಂಡ್ ಆಫ್ ಫೀಲ್ಡ್, ಯು ಕ್ಯಾನ್ ಗೋ ವಿತ್ ದಿಸ್. ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೋದು ವೆನ್ ಎವರ್ ಯು ಗೆಟ್ ಎ ಫ್ರೀ ಟೈಮ್. ಬಟ್ ಫಾರ್ ದ ವೆರಿ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳಿಗೆ ದೀಸ್ ಬೇಸಿಕ್ಸ್ ಆರ್ ಎನಫ್ ಅಂತ ಅಂದ್ಕೊಂಡು ಸಿಲೆಬಸ್ನ ಫ್ರೇಮ್ ಮಾಡಿದ್ದಾರೆ. ಹಾಗಾಗಿ ವಿ ಜಸ್ಟ್ ಸ್ಟಿಕ್ ಆನ್ ಟು ದೀಸ್ ಟು. ನೆಕ್ಸ್ಟ್ ಕೈನಮ್ಯಾಟಿಕ್ ಚೈನ್ ಇಸ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್. ಸೊ ಇದು ಒಂದು ಮೆಕ್ಯಾನಿಸಮು. ಇದರಲ್ಲಿ 3 ಟರ್ನಿಂಗ್ ಪೇರ್ ಇರ್ತವೆ ಮತ್ತು 1 ಸ್ಲೈಡಿಂಗ್ ಪೇರ್ ಇರುತ್ತೆ, ಮತ್ತು ಇದನ್ನು ಕಾಮನ್ಲಿ ಯೂಸ್ಡ್ ಟು ಕನ್ವರ್ಟ್ ರೋಟರಿ ಮೋಷನ್ ಇಂಟು ರೆಸಿಪ್ರೊಕೇಟರಿ ಮೋಷನ್. ನಾವೇನು IC ಇಂಜಿನ್ಸ್ ಅಂತ ನಾವೇನು ಪ್ರತಿದಿನ ಯೂಸ್ ಮಾಡ್ತೀವಿ, ವೆಹಿಕಲಲ್ಲಿ ಹೋಗ್ತೀವಿ, ಅಥವಾ ರೈಲ್ವೆ ಇಂಜಿನ್ಸ್ ಆಗಿರ್ಬೋದು, ಅಥವಾ ಗ್ಯಾಸ್ ಟರ್ಬೈನ್ಸ್ ಇಂಜಿನ್ಸ್ ಆಗಿರ್ಬೋದು, ಅಲ್ಲೆಲ್ಲ ರೋಟರಿ ಮೋಷನ್ ಇಸ್ ಕನ್ವರ್ಟೆಡ್ ಇಂಟು ರೆಸಿಪ್ರೊಕೇಟಿಂಗ್ ಮೋಷನ್ ಆಗೋದ್ರಿಂದ ಸೊ ಈ ಒಂದು ಮೆಕ್ಯಾನಿಸಮ್ ನಮಗೆ ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು. ಸೊ ಅದರಲ್ಲಿರುವಂಥ ಇನ್ವರ್ಷನ್ಸ್ ಬಗ್ಗೆ ಹೇಳೋದಾದರೆ, ದೆರ್ ಆರ್ ಸೋ ಮೆನಿ ಇನ್ವರ್ಷನ್ ಬೈ ಫಿಕ್ಸಿಂಗ್ ಡಿಫರೆಂಟ್ ಲಿಂಕ್ಸ್ ಆಫ್ ದಿಸ್ ಮೆಕ್ಯಾನಿಸಮ್. ಅದರಲ್ಲಿ ಡಿಫರೆಂಟ್ ಲಿಂಕ್ಸ್ನ ಫಿಕ್ಸ್ ಮಾಡಿದಾಗ ನಮಗೆ ಈ ಅಪ್ಲಿಕೇಶನ್ಸ್ನ ಪಡ್ಕೋಬೋದು. ಪೆಂಡುಲಮ್ ಪಂಪ್ ಅಂತ ಒಂದು ಅಪ್ಲಿಕೇಶನ್ಸ್ಗೆ ನಾವು ಯೂಸ್ ಮಾಡ್ಬೋದು. ಆಸಿಲೇಟಿಂಗ್ ಸಿಲಿಂಡರ್ ಇಂಜಿನ್ ಅಂತ ಕರಿತೀವಿ. ಆ ಥರ ರೋಟರಿ ಇಂಟರ್ನಲ್ ಕಂಬಷನ್ ಇಂಜಿನ್ ಅಂತ ಕರಿತೀವಿ, ಅಥವಾ ಜಿನೋಮ್ ಇಂಜಿನ್ ಅಂತಲೂ ಕರಿತೀವಿ. ಕ್ರ್ಯಾಂಕ್ ಆ್ಯಂಡ್ ಸ್ಲಾಟೆಡ್ ಲಿವರ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್, ಇದು ಶೇಪರ್ಸ್ ಮತ್ತು ಪ್ಲೇನರ್ಸಲ್ಲಿ ಯೂಸ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇದು. ಹಾಗಾಗಿ ನಿಮ್ಮ ಸಿಲೆಬಸ್ಗೆ ಈ ಒಂದು ಮೆಕ್ಯಾನಿಸಮ್ನ ಅಡಾಪ್ಟ್ ಮಾಡಿದ್ದಾರೆ. ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮ್ ಅಂತಲೂ ಕರೀತಾರೆ. ಸೊ ಇಷ್ಟು ಅಪ್ಲಿಕೇಶನ್ಸಲ್ಲಿ ನಾವು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ದು ಇನ್ವರ್ಷನ್ಸ್ನ ನಾವು ನೋಡ್ಬೋದು. ಅಂದರೆ ಇನ್ನೊಂದ್ಸಲ ಹೇಳೋದಾದರೆ, ಇನ್ವರ್ಷನ್ಸ್ ಅಂತ ಹೇಳಿದ್ರೆ ಬೈ ಫಿಕ್ಸಿಂಗ್ ಡಿಫರೆಂಟ್ ಲಿಂಕ್ಸ್ ಟು ಅಬ್ಟೈನ್ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಇಸ್ ಅ ಇನ್ವರ್ಷನ್. ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಇಸ್ ಎ ಕೈನಮ್ಯಾಟಿಕ್ ಚೈನ್. ಇದರಲ್ಲಿ ನೀವು ಡಿಫರೆಂಟ್ ಲಿಂಕ್ಸನ್ನು ಫಿಕ್ಸ್ ಮಾಡೋದ್ರಿಂದ ಈ 5 ಅಪ್ಲಿಕೇಶನ್ಸು ನಾವು ನೋಡ್ತಿರ್ತೀವಿ ಪ್ರತಿದಿನ ನಾವು ಯೂಸ್ ಮಾಡೋ ಮೆಕ್ಯಾನಿಕಲ್ ಕಾಂಪೋನೆಂಟ್ಸಲ್ಲಿ. ಅದೇ ಥರ ಇನ್ನೊಂದು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಕೈನಮ್ಯಾಟಿಕ್ ಚೈನ್ ಇದೆ. ಇದರಲ್ಲಿ 2 ಟರ್ನಿಂಗ್ ಪೇರ್ಸು ಮತ್ತು 2 ಸ್ಲೈಡಿಂಗ್ ಪೇರ್ಸ್ ಇರ್ತವೆ, ಮತ್ತು ಇದನ್ನು ಕಾಂಪ್ಲೆಕ್ಸ್ ಮೋಷನ್ಸ್, ತುಂಬ ಕಾಂಪ್ಲೆಕ್ಸ್ ಮೋಷನ್ಸ್ ಎಲ್ಲೆಲ್ಲಿ ಬೇಕಾಗಿರುತ್ತೋ ಅಲ್ಲಿ ನಾವು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಮೆಕ್ಯಾನಿಸಮ್ನ ನೋಡ್ತೀವಿ. ಇಲ್ಲೂ ಕೂಡ ಡಿಫರೆಂಟ್ ಲಿಂಕ್ಸ್ನ ಫಿಕ್ಸ್ ಮಾಡೋದ್ರಿಂದ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಬರುತ್ತೆ, ಅಂದರೆ ಇನ್ವರ್ಷನ್ಸ್ ಬರುತ್ತೆ. ಅದರಲ್ಲಿ ಎಲಿಪ್ಟಿಕಲ್ ಟ್ರಾಮಲ್ಸು, ಸ್ಕಾಚ್ ಯೋಕ್ ಮೆಕ್ಯಾನಿಸಮ್ ಮತ್ತು ಓಲ್ಡ್ ಡ್ಯಾಮ್ ಕಪ್ಲಿಂಗ್ ಅಂತ
ಜಾಸ್ತಿ ನೋಡುವಂಥ ಅಪ್ಲಿಕೇಶನ್ಸು. ಸೊ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಸ್ಕಾಚ್ ಯೋತ್ ಮೆಕ್ಯಾನಿಸಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ವಿ ಸ್ಟಿಕ್ ಆನ್ ಟು ದಿಸ್. ಸೊ ವಿಲ್ ಕಮ್ ಟು ದ ಫಸ್ಟ್ ಒನ್, ದಟ್ ಈಸ್ 4 ಬಾರ್ ಚೈನ್ ಆ್ಯಂಡ್ ವೆರಿ ಬೇಸಿಕ್ ಫಂಡಮೆಂಟಲ್. ಇದು ತುಂಬ ಕಷ್ಟ ಇಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು ನೋಡಿ. ಸೊ ದಿಸ್ ಇಸ್ ಎ 4 ಬಾರ್ ಚೈನ್. ಇಲ್ಲಿ ನೋಡ್ಬೋದು ನೀವು 4 ಬಾರ್ ಚೈನ್ ಕನ್ಸಿಸ್ಟ್ಸ್ ಆಫ್ 4 ಲಿಂಕ್ಸ್. ಇಲ್ಲಿ 4 ಲಿಂಕ್ ಇದೆ. ಸೊ ಫಾರ್ಮಿಂಗ್ 4 ಟರ್ನಿಂಗ್ ಪೇರ್ಸ್. 4 ಲಿಂಕಿಂದ ನಮಗೆ 4 ಟರ್ನಿಂಗ್ ಪೇರ್ಸ್ ಬರುತ್ತೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ABCD ಯಲ್ಲಿ. ಸೊ ನೋಡ್ಬೋದು ಇಲ್ಲಿ. ಸೊ A ಅನ್ನೋದು ಒಂದು ಫಿಕ್ಸ್ಡ್ ಪಾಯಿಂಟ್, B ಅನ್ನೋದು ಒಂದು ಪಾಯಿಂಟು, D ಅನ್ನೋದು ಒಂದು ಪಾಯಿಂಟು ಆ್ಯಂಡ್ C ಅನ್ನೋದು ಒಂದು ಪಾಯಿಂಟು. ಈ 4 ಕಡೆ 4 ಟರ್ನಿಂಗ್ ಪೇರ್ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ 1 2 3 4 ಆರ್ ದ ಲಿಂಕ್ಸ್. 4 ಲಿಂಕ್ಸ್ ಇದೆ ಇದರಲ್ಲಿ. ಆ್ಯಂಡ್ ಒನ್ಸ್ ಯು ಕನ್ಸ್ಟ್ರಕ್ಟೆಡ್ ದಟ್ ಯು ಫೈಂಡ್ ಲೈಕ್ ದಿಸ್. ಈ ಥರ 4 ಬಾರ್ ಚೈನ್ ವರ್ಕ್ ಆಗುವಂಥದ್ದು. ಯು ಕ್ಯಾನ್ ಸಿ ದ ಆನಿಮೇಷನ್ ಆಲ್ಸೋ. ಸೊ A ಮತ್ತು B ಫಿಕ್ಸ್ ಆಗಿದೆ. ಸೊ ದಿಸ್ ಇಂಡಿಕೇಟ್ಸ್ ಹ್ಯಾಚಿಂಗ್ ಆಗಿದೆಯಲ್ಲ, ಹ್ಯಾಚಿಂಗ್ ಆಗಿದೆ ಅಂದರೆ ಫಿಕ್ಸ್ ಆಗಿದೆ ಅಂತ. ಆ್ಯಂಡ್ ಆಲ್ ದ 3 ರಿಮೈನಿಂಗ್ ಲಿಂಕ್ಸ್ ಆರ್ ಮೂವಿಂಗ್, ರಿಲೇಟಿವ್ ಮೋಷನ್ಸ್ನ ಕ್ಯಾರಿ ಮಾಡ್ತಾ ಇದೆ. ಅದರಲ್ಲಿ ಏನು 4th ಲಿಂಕ್ ಏನಿದೆಯೋ ಇದು ರೊಟೇಟಿಂಗ್. ಯು ಕ್ಯಾನ್ ಸಿ 4th ಲಿಂಕ್ ಇಸ್ ರೊಟೇಟಿಂಗ್ ಲೈಕ್ ದಿಸ್. ಅದಕ್ಕೆ ನೀವು ಸರ್ಕ್ಯುಲರ್ ಪ್ಯಾಟರ್ನ ಇಲ್ಲಿ ಡ್ರಾ ಮಾಡಿದ್ದಾರೆ. ಅದೇ ಅದರ ರೊಟೇಟ್ ಆದಂಗೆ ಇಲ್ಲಿ ಲಿಂಕ್ ನಂಬರ್ 3 ಏನಿದೆಯೋ ದಿಸ್ ಇಸ್ ಆಲ್ಸೋ ಮೂವಿಂಗ್. ಆ್ಯಂಡ್ ದ ಮೇನ್ ವರ್ಕ್ ಈಸ್ ಹ್ಯಾಪನಿಂಗ್ ಇನ್ ಲಿಂಕ್ ನಂಬರ್ 2, ದಟ್ ಈಸ್ ಆಸಿಲೇಟಿಂಗ್. ನಿಮ್ಗೆ ಏನಾದರೂ ಆಸಿಲೇಟರಿ ಮೋಷನ್ ಬೇಕು ಅಂದರೆ ರೊಟೇಷನ್ ಮೋಷನಿಂದ ಇಲ್ಲಿಗೆ ನೀವು ಲಿಂಕ್ನ ಏನು ಅಪ್ಲಿಕೇಶನ್ನ ನೀವು ಫಿಕ್ಸ್ ಮಾಡಿಕೊಂಡ್ರೆ ಇದು ರೊಟೇಟ್ ಆದಾಗ ದಿಸ್ ವಿಲ್ ಕ್ಯಾರಿ ದ ಮೋಷನ್ ಆ್ಯಂಡ್ ದಿಸ್ ವಿಲ್ ಆಸಿಲೇಟ್ ಲೈಕ್ ದಿಸ್, ಜಸ್ಟ್ ಲೈಕ್ ಅವರ್ ಪೆಂಡುಲಮ್ ವರ್ಕ್ ಆಗುತ್ತಲ್ಲ ಹಂಗಾಗಿ ಇದು ಈ ಕಡೆ ಮೂವ್ ಆಗುತ್ತೆ. ಅದಕ್ಕೆ ನೀವು ಕ್ಯಾನ್ ಸಿ ದ ಡಯಾಗ್ರಾಮ್ ಲೈಕ್ ದಿಸ್. ತುಂಬ ಸಿಂಪಲ್. ಈಗ ನಾನು ಏನು ಹೇಳಿದೆ ಅದನ್ನು ವರ್ಡ್ಸಲ್ಲಿ ಹೇಳೋದಾದರೆ ಲಿಂಕ್ AB. ಸೊ ದಿಸ್ ಇಸ್ ಲಿಂಕ್ AB and we can call it as link number 1 and this is a fixed link. ಇದನ್ನು ನಾವು ಫ್ರೇಮ್ ಅಂತಲೂ ಕರಿತೀವಿ, ಫಿಕ್ಸ್ಡ್ ಲಿಂಕ್ ಆಗಿರೋದ್ರಿಂದ. ಲಿಂಕ್ ನಂಬರ್ 4 is this, which makes complete revolution. ಅಂದರೆ ಒಂದು ರೌಂಡ್ ಸುತ್ತುತ್ತೆ ಇದು ಲಿಂಕ್ ನಂಬರ್ 4. ಹಾಗಾಗಿ ಇದನ್ನು ಕ್ರ್ಯಾಂಕ್ ಅಂತ ಕರಿತೀವಿ ಅಥವಾ ಡ್ರೈವರ್ ಅಂತ ಕರಿತೀವಿ. ಸೊ ಇದರಿಂದನೇ ಶುರುವಾಗೋದು ಮೋಷನ್. ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಅ ಕ್ರ್ಯಾಂಕ್. ಲಿಂಕ್ ನಂಬರ್ 2 ಅಂತ ಹೇಳಿದ್ರೆ BC ಇದೆಯಲ್ಲ, ಇದು ಆಸಿಲೇಟ್ ಅಬೌಟ್ ಫಿಕ್ಸ್ಡ್ ಪಾಯಿಂಟ್ B. ಈ ಪಾಯಿಂಟಿಗೆ ರೆಫರೆನ್ಸ್ ಆಗಿ ಇಟ್ಕೊಂಡು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಆಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್, ಆಲ್ರೆಡಿ ನಾನು ತೋರಿಸ್ದಂಗೆ ಪಾಯಿಂಟ್ ನಂಬರ್ B ಅಂದರೆ ಇದು ಈ ಪಾಯಿಂಟಿಗೆ ಫಿಕ್ಸ್ ಆದಂಗೆ ಯು ಕ್ಯಾನ್ ಸಿ ದಿಸ್ ಇಸ್ ಆಸಿಲೇಟ್ಸ್. ಆ್ಯಂಡ್ ಲಿಂಕ್ ಸೀಡ್ ಅಂದರೆ ಕನೆಕ್ಟ್ ಮಾಡ್ತೀವಿ. ಲಿಂಕ್ 3 ಅಂತ ಹೇಳಿದ್ರೆ ಕ್ರ್ಯಾಂಕ್ ಮತ್ತು ಲಿವರ್. ದಿಸ್ ಇಸ್ ಕಾಲ್ಡ್ ಎ ಲಿವರ್ ಆರ್ ರಾಕರ್ ಆರ್ ಫಾಲೋವರ್. 3 ಥರನೂ ಕರೀತಾರೆ ಇದನ್ನು. ಫಾಲೋವರ್ ಆ್ಯಂಡ್ ಡ್ರೈವರ್ನ ನೀವು ಜ್ಞಾಪಕ ಇಟ್ಕೋಬೋದು. ಡ್ರೈವರ್ ಅಂದರೆ ಶುರುವಾಗುವುದು, ಫಾಲೋವರ್ ಅಂದರೆ ಎಲ್ಲಿಗೆ ನಿಮಗೆ ಅಪ್ಲಿಕೇಶನ್ ಬೇಕೋ ಅಲ್ಲಿ ಯೂಸ್ ಆಗುವಂಥದ್ದು. ಹಾಗಾಗಿ ಯು ಶುಡ್ ರಿಮೆಂಬರ್ ದ ಮೀನಿಂಗ್ ಆಫ್ ಡ್ರೈವರ್ ಆ್ಯಂಡ್ ಫಾಲೋವರ್. ಯು ಶುಡ್ ರಿಮೆಂಬರ್ ದ ಮೀನಿಂಗ್ ಆಫ್ ಕ್ರ್ಯಾಂಕ್ ಆ್ಯಂಡ್ ಲಿವರ್. ಸೊ ದಿಸ್ ಇಸ್ ಕಾಲ್ಡ್ ಲಿವರ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಕ್ರ್ಯಾಂಕ್. ಕನೆಕ್ಟ್ ಮಾಡುವಂಥದ್ದಿಗೆ ನಾವು ಕನೆಕ್ಟಿಂಗ್ ರಾಡ್ ಅಂತ ಕರಿತೀವಿ ಅಥವಾ ಕಪ್ಲರ್ ಅಂತ ಕರಿತೀವಿ. ಸೊ ಈ ವರ್ಡ್ಸ್ಗಳು ನಿಮಗೆ ಹೊಸದಾಗಿರ್ಬೋದು, ಬಟ್ ನೀವು ಮೆಕ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ತುಂಬ ಬೇಸಿಕ್ಕು ಎಲ್ಲರಿಗೂ ಗೊತ್ತಿರಬೇಕಾಗುತ್ತೆ ಈ ಲಿಂಕ್ಸ್ಗಳ ಬಗ್ಗೆ. ಹೆಂಗೆ ವರ್ಕ್ ಆಗುತ್ತೆ? ಆಸ್ ಐ ಟೋಲ್ಡ್ ಆಲ್ರೆಡಿ, ವೆನ್ಸ್ ಕ್ರ್ಯಾಂಕ್ AD ರೊಟೇಟ್ಸ್ ಅಬೌಟ್ ಫಿಕ್ಸ್ಡ್ ಸೆಂಟರ್. ಕ್ರ್ಯಾಂಕ್ AD ಅಂದರೆ ಇದು ಫಿಕ್ಸ್ಡ್ ಸೆಂಟರ್. ಈ A ಸೆಂಟರ್ಗೆ ನೀವು ಆ ಫಿಕ್ಸ್ಡ್ ಆದಂಗೆ ಇದು ರೊಟೇಟ್ ಆದಂಗೆ BC is oscillates about B and the motion is transferred through this connecting rod or coupler. So in a nutshell, brief ಆಗಿ ಹೇಳೋದಾದರೆ, so this will rotates, this link is oscillates and this is connects between this and this. So this is about 4 bar chain. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಪಂಪ್ಸಲ್ಲಿ ನೋಡ್ಬೋದು ಈ ಮೆಕ್ಯಾನಿಸಮ್ನ, ಎಂಜಿನ್ಸ್ಗಳಲ್ಲಿ ಯೂಸ್ ನೋಡ್ಬೋದು, ಮತ್ತು ಮೆಕ್ಯಾನಿಕಲ್ ಲಿಂಕೇಜಸ್ಗಳಲ್ಲಿ ನಾವು ಈ ಥರ ಮೆಕ್ಯಾನಿಸಮ್ಸ್ನ ನೋಡ್ಬೋದು. ಸೊ ಇಲ್ಲಿ ಯಾಕೆ 4 ಬಾರ್ ಚೈನ್ ಅಂತ ಕರೀತಾರೆ ಅಂದರೆ 4 ಲಿಂಕ್ಸ್ ಇದೆ, ಅದಕ್ಕೋಸ್ಕರ 4 ಬಾರ್ ಚೈನ್ ಅಂತ ಕರೀತಾರೆ. ಸೊ ಯು ಕ್ಯಾನ್ ಸಿ ಸಮ್ ಆನಿಮೇಷನ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೊಂದು ಆನಿಮೇಷನ್ ಕೊಟ್ಟಿದ್ದೀವಿ, ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಸೇಮ್ ಆನಿಮೇಷನ್ ವಿಚ್ ಯು ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಸ್ಲೈಡ್. ವೆನ್ ದಿಸ್ ರೊಟೇಟ್ಸ್, ದಿಸ್ ಕ್ಯಾರೀಸ್ ದ ಮೋಷನ್ ಆ್ಯಂಡ್ ದಿಸ್ ವಿಲ್ ಆಸಿಲೇಟ್ಸ್. ಯು ಕ್ಯಾನ್ ಸಿ ಹಿಯರ್ this is rotating and according to this will oscillates. Link number 1 is fixed. ನೀವು ಹೇಳ್ಬೋದು ಸರ್ ಇಲ್ಲಿ ಏನು ಕನೆಕ್ಟ್ ಆಗಿಲ್ವಲ್ಲ ಅಂತ. ಸೊ ಇದು ಫಿಕ್ಸ್ ಆಗಿದೆ, ಇದು ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ದಿಸ್ ಇಸ್ ಒನ್ ಲಿಂಕ್ ಅಂತ ಕರಿಬೋದು, ಎರಡು ಫಿಕ್ಸ್ಡ್ ಆಗಿರೋದ್ರಿಂದ. ದಿಸ್ ವಿಲ್ ಕ್ರ್ಯಾಂಕ್ ಆ್ಯಂಡ್ ದಿಸ್ ಇಸ್ ಕನೆಕ್ಟಿಂಗ್ ರಾಡ್ ಆ್ಯಂಡ್ ದಿಸ್ ಇಸ್ ಲಿವರ್. ಸೊ ದಿಸ್ ಇಸ್ ಅಬೌಟ್ 4 ಬಾರ್ ಚೈನ್. ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಯು ಕ್ಯಾನ್ ಗೋ ಥ್ರೂ ದಿಸ್ ಬೇಸಿಕ್. ತುಂಬ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಮೆಕ್ಯಾನಿಸಮ್ಸು ಅರ್ಥ ಆಗುತ್ತೆ. ನೆಕ್ಸ್ಟು ಅದ್ರದ್ದು ಇನ್ವರ್ಷನ್ಸ್ ಬಗ್ಗೆ ಹೇಳೋದಾದರೆ, ಅಂದರೆ ಬೇರೆ ಬೇರೆ ಲಿಂಕ್ನ ಫಿಕ್ಸ್ ಮಾಡಿ ಬೇರೆ ಬೇರೆ ಮೆಕ್ಯಾನಿಸಮ್ಸ್ನ ತಗೊಳ್ಳುವಂಥದ್ದು. ಬೀಮ್ ಇಂಜಿನ್ ಅನ್ನೋದು ಕೂಡ ಇಟ್ಸ್ ಎ ಇನ್ವರ್ಷನ್ ಆಫ್ ಎ 4 ಬಾರ್ ಚೈನ್. ಇಲ್ಲೂ ಕೂಡ 4 ಲಿಂಕ್ಸ್ ಇರ್ತವೆ. ಯು ಕ್ಯಾನ್ ಸಿ ಲಿಂಕ್ಸ್ ಹಿಯರ್. ಸೊ ಲಿಂಕ್ D
ನೋಡ್ಬೋದು ನೀವು ಎಲ್ಲಿದೆ ಅಂತ ಲಿಂಕ್ ಹೇಳಿ. ಈ ಪಾಯಿಂಟು ಮತ್ತು ಈ ಪಾಯಿಂಟು ಎರಡರ ಮಧ್ಯೆ ಏನೂ ಜಾಯ್ನ್ ಆಗಿಲ್ಲ, ಬಟ್ ಎರಡೂ ಫಿಕ್ಸ್ ಆಗಿದ್ದಾವೆ, ಮೂವ್ ಆಗ್ತಾ ಇಲ್ಲ. ಹಂಗಾಗಿ ವಿ ಕ್ಯಾನ್ ಟೇಕ್ ದಿಸ್ ಎ ಡಿ ಆಸ್ ಎ ಫಿಕ್ಸ್ಡ್ ಲಿಂಕ್ ಆ್ಯಂಡ್ ಫ್ರೇಮ್ ಅಂತಲೂ ತೊಗೋಬೋದು ಅದನ್ನ. ಪ್ರೀವಿಯಸ್ ಕೇಸಲ್ಲಿ ಎ ಮತ್ತು ಬಿ ಇತ್ತಲ್ಲ, ಅಲ್ಲಿ ಅದ್ರ ಬದಲು ಇಲ್ಲಿ ಎ ಮತ್ತು ಡಿ ಕೊಟ್ಟಿದ್ದಾರೆ ಅಷ್ಟೇ. ಲಿಂಕ್ ಎ ಬಿ ಅಂತ ಹೇಳಿದ್ರೆ ದಿಸ್ ಇಸ್ ಅ ಮೇನ್ ಲಿಂಕ್, ಕ್ರ್ಯಾಂಕ್ ಅಂತ ಏನು ಕರಿತೀವಿ, ರೊಟೇಟ್ ಆಗುತ್ತಲ್ಲ. ಸೊ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲಿಂಕ್ 2 ಆ್ಯಂಡ್ ದಿಸ್ ವಿಲ್ ಮೇಕ್ ರೊಟೇಷನ್. ಲಿಂಕ್ 3 ಅಂದರೆ ಕನೆಕ್ಟಿಂಗ್ ರಾಡ್, ಬಿ ಮತ್ತು ಸಿ ಮಧ್ಯೆ ಇರುವಂಥ ಏನು ಲಿಂಕ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಕನೆಕ್ಟಿಂಗ್ ರಾಡ್. ಆ್ಯಂಡ್ ಲಿಂಕ್ 4 ಈಸ್ ನಥಿಂಗ್ ಬಟ್ ದಿಸ್ ಕಂಪ್ಲೀಟ್ ಸಿ ಡಿ ಇ, ಇಲ್ಲಿಂದ ಏನೋ ಒಂದು ಕಾಂಪೊನೆಂಟ್ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಇಸ್ ಲಿಂಕ್ ಸಿ ಡಿ ಇ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಲಿವರ್, ಅಂದರೆ ಆಸಿಲೇಟ್ಸ್ ಆಗುತ್ತಲ್ಲ ಅದು, ಅಥವಾ ಬೀಮ್ ಅಂತಲೂ ಕರಿತೀವಿ. ಅದಕ್ಕೆ ಇದಕ್ಕೆ ಬೀಮ್ ಎಂಜಿನ್ ಅಂತ ನೇಮ್ ಬಂದಿರುವಂಥದ್ದು. ಸೊ ಹೆಂಗೆ ವರ್ಕ್ ಆಗುತ್ತೆ? ವೆನ್ ಕ್ರ್ಯಾಂಕ್ ಎ ಬಿ ರೊಟೇಟ್ಸ್ ಅಬೌಟ್ ಫಿಕ್ಸ್ಡ್ ಸೆಂಟರ್, ಕ್ರ್ಯಾಂಕ್ ಎ ಬಿ ಫಿಕ್ಸ್ಡ್ ಸೆಂಟರ್ ಎಗೆ ರೊಟೇಟ್ ಆದಾಗ ಲಿವರ್ ಸಿ ಡಿ ಇ ಆಸಿಲೇಟ್ಸ್. ಸೊ ಇದು ಈ ಕಡೆ ಮತ್ತು ಈ ಕಡೆ ಮೂವ್ ಆಗುತ್ತೆ. ಯು ಕ್ಯಾನ್ ಸಿ ದ ಆ್ಯನಿಮೇಷನ್, ಯು ಕ್ಯಾನ್ ನೋಡ್ಬೋದು ಇಲ್ಲಿ. ಇಲ್ಲಿ ಐ ಥಿಂಕ್ ಇನ್ ದ ನೆಕ್ಸ್ಟ್ ಸ್ಲೈಡ್ ದ ಆ್ಯನಿಮೇಷನ್ ಇಸ್ ಅವೈಲಬಲ್, ಯು ಕ್ಯಾನ್ ಸಿ ದ್ಯಾಟ್. ಮತ್ತು ಲಿವರ್ ಪಿಸ್ಟನ್ ರಾಡ್ಗೆ ಅಟ್ಯಾಚ್ ಮಾಡಿರ್ತಾರೆ. ನಿಮ್ಗೆ ಅಪ್ಲಿಕೇಶನ್ ಇಲ್ಲಿ ಬೇಕಾಗಿರುತ್ತೆ. ಪಿಸ್ಟನ್ ಮತ್ತು ಸಿಲಿಂಡರ್ಲಿ ರೆಸಿಪ್ರಿಕೇಟಿಂಗ್ ಮೋಷನ್ ಬೇಕು. ಹಾಗಾಗಿ ಆಸಿಲೇಟರಿ ರೋಟರಿ ಮೋಷನಿಂದ ಇದ್ರ ಮುಖಾಂತರ ರೆಸಿಪ್ರಿಕೇಟಿಂಗ್ ಮೋಷನ್ ತೊಗೋಬೋದು. ರೆಸಿಪ್ರಿಕೇಟಿಂಗ್ ನಥಿಂಗ್ ಬಟ್ ಅಪ್ ಆ್ಯಂಡ್ ಡೌನ್ ಮೋಷನ್ ಆರ್ ಲೆಫ್ಟ್ ಆ್ಯಂಡ್ ರೈಟ್ ಮೂವ್ಮೆಂಟ್ ಆಗಿರ್ಬೋದು. ಸೊ ದಿಸ್ ಈಸ್ ರೋಟರಿ ಮೂವ್ಮೆಂಟ್, ಅಂದರೆ ರೊಟೇಷನ್ ಮೂವ್ಮೆಂಟ್ ಅಂತ ಅರ್ಥ. ಸೊ ಓಲ್ಡ್ ಸ್ಟೀಮ್ ಎಂಜಿನ್ಸಲ್ಲಿ ಯೂಸ್ ಮಾಡ್ತಾ ಇದ್ರು ಈ ಥರ ಮೆಕ್ಯಾನಿಸಮ್ನ. ಪಂಪ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ನೀರು ಎತ್ತುವಂಥ ಪಂಪ್ಸ್ಗಳಲ್ಲಿ, ಅಥವಾ ಬೀಮ್ ಟೈಪ್ ಮೆಕ್ಯಾನಿಸಮ್ಸಲ್ಲೂ ನಾವು ಈ ಥರ ಒಂದು ಮೆಕ್ಯಾನಿಸಮ್ಸ್ನ ನೋಡ್ಬೋದು. ಯು ಕ್ಯಾನ್ ಸಿ ಆ್ಯನಿಮೇಷನ್ ಇನ್ ದಿಸ್ ಸ್ಲೈಡ್, ಹೆಂಗೆ ವರ್ಕ್ ಆಗುತ್ತೆ ಅಂತ. ಐ ವಿಲ್ ಶೋ ದಿಸ್. So I think the animation is not available at this moment. You can see here. So whenever this rotates, ಇದು rotate ಆದಂಗೆ, this is a crank and this is connecting rod. This will carry that motion from this rotation, and from this will oscillates like ಅಂದರೆ ಈ ಥರ ಮೇಲೆ ಕೆಳಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಪಿಸ್ಟನ್ ಮತ್ತು ಸಿಲಿಂಡರ್ ಇರೋದ್ರಿಂದ this piston will go up and down and completes the mechanism ಅಂತ ಹೇಳ್ಬೋದು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇಲ್ಲಿ ನೋಡ್ಬೋದು ನೀವು ಏನು ಬೀಮ್ ಎಂಜಿನ್ನು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಐ ವಾಸ್ ಪಾಸಿಂಗ್. ಸೊ ನೌ ಯು ಕ್ಯಾನ್ ಸಿ ದಟ್ whenever the crank rotates, this carries the connecting rod carries the motion from the crank, and ಈ ಥರ ಮೂವ್ ಆದಾಗ ಇಲ್ಲೇನಾಗುತ್ತೆ, ಸೊ ದಿಸ್ ಬೀಮ್ ವಿಲ್ ಆಸಿಲೇಟ್ ಲೈಕ್ ದಿಸ್, ಮೇಲೆ ಕೆಳಗೆ ಮೂವ್ ಆಗುತ್ತೆ. ಆ್ಯಂಡ್ ವೆನೆವರ್ ದಿಸ್ ಎಂಡ್ ಈ ಥರ ಅಪ್ ಹೋದಾಗ ಪಿಸ್ಟನ್ ಮೇಲೆ ತೆಗೆಯುತ್ತೆ, ಮತ್ತು ಕೆಳಗಡೆಗೆ ಬಂದಾಗ this will push down, and you can see this mechanism in borewells. ವಾಟರ್ ಲಿಫ್ಟ್ ಮಾಡಬೇಕಾದ್ರೆ ನಾವು ಈ ಥರ ಮೆಕ್ಯಾನಿಸಮ್ಸ್ನ ನೋಡ್ತಾ ಇದ್ವಿ. ಸೊ ದಿಸ್ ಇಸ್ ಅಬೌಟ್ ಇನ್ವರ್ಷನ್ ಆಫ್ 4-bar ಚೇಂಜ್, ದಟ್ ಈಸ್ ಬೀಮ್ ಎಂಜಿನ್. ಸೊ ವೆರಿ ಸಿಂಪಲ್ ಮೆಕ್ಯಾನಿಸಮು, ಎಲ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ವೆನೆವರ್ ಯು ಬಿಲ್ಡ್ ಅ ಮಾಡೆಲ್ ಯು ಕ್ಯಾನ್ ಈಸಿಲಿ ಏಬಲ್ ಟು ಗ್ರಾಸ್ಪ್ ಎಲ್ಲೆಲ್ಲಿ ಇದ್ರ ಅಪ್ಲಿಕೇಶನ್ಸ್ ಇದೆ ಅಂತ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್.